ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಮಹೇಶ್ ಸೊಪ್ಪಿನ ಅಂತೇಳಿ. ಈಗ ತಾನೇ ಈ ತೋಟದ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟರು ಪ್ರಭು ಸೊಪ್ಪಿನ ಅಂತೇಳಿ. ಅವ್ರು ತಮಗೆ? ಅವ್ರು ನಮ್ಮ ಸೋದರರು, ದೊಡ್ಡ ಅಣ್ಣ ಅವರು. ತಾವು ಹೀಗೆ ಈ ತೋಟದ ಹಿನ್ನೆಲೆಯಲ್ಲಿ ಹೇಗೆ ಸಹಕಾರ ನೀಡ್ತಾ ಇದ್ದಾರೆ ಅಥವಾ ತಮ್ಮದು ಪಾತ್ರ ಏನಿದೆ ಇಲ್ಲಿ? ನಂದು ಜಾಸ್ತಿ ಇದರಲ್ಲಿ ಕಲ್ಟಿವೇಷನ್ ಮಾಡೋದು ಜಾಸ್ತಿ. ನಾನು ಉಳುಮೆ ಮಾಡೋದು, ಯಾವ ರೀತಿ ಉಳುಮೆ ಮಾಡಬೇಕು, ಯಾವ ಟೈಮ್ನಿಗೆ ಮಾಡಬೇಕು ಅನ್ನೋದು ಜಾಸ್ತಿ ನನ್ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಇದ್ರಲ್ಲಿ ಮಾಡ್ಬೇಕು ಅನ್ನೋದು. ತಾವೇನು ಅಭ್ಯಾಸ ಮಾಡಿದ್ರಿ? ನಾನು BA LLB ಓದಿದ್ದೀನಿ. 1 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. ಆಮೇಲೆ ತದನಂತರ ನಮ್ಮ ತಂದೆಯವರಿಗೆ ಜೊತೆಗೆ ಇರ್ಬೇಕಂತೇಳಿ ನಾನು ತಂದೆಯವರು ಅವ್ರ ಜೊತೆನೇ ಇದ್ವಿ ನಾವು. ನಾನು ಪ್ರಾಕ್ಟೀಸ್ಗೆ ಹೋಗಲಿಲ್ಲ. ಹಂಗಾಗಿ ನಾನು ಇದರಲ್ಲೇ 25 ವರ್ಷ ಇದರಲ್ಲೇ ಬೇಸಾಯ ಮಾಡೋದ್ರಲ್ಲೇ ಕಾಲ ಕಳೆದಿದ್ದೀನಿ. ನಿಮ್ಮ ಪಾತ್ರ ಕೂಡ ಈ ಭೂಮಿಗೆ ಭಾಳಷ್ಟಿದೆ ಸಾವಯವ ಕೃಷಿ ಹಿನ್ನೆಲೆಯಲ್ಲಿ. ತಾವು ಏನು ಇದೇನು ಕಲ್ಟಿವೇಟರ್ ಬಗ್ಗೆ ಹೇಳಿದ್ರಿ, ಎಲ್ಲ ಹೇಳಿದ್ರಿ. ಈ ಬೆಳೆ ಬಂದ ಮೇಲೆ ಅಂದರೆ ಹೂ ಆದ ಮೇಲೆ ಯಾವ ರೀತಿ ಮಾರ್ಕೆಟ್ನಲ್ಲಿ ಬಂದು ಇದು ನಮಗೆ ಬೇಕು ಅಂತ ಕೇಳ್ತಾರೆ, ಹೇಗೆ? ಇದು ನೋಡಿ, ನಮ್ಮಲ್ಲಿ ಈ ಹೂ ಚೆನ್ನಾಗಿ ಐತೆ ಅಂದ್ಕೊಳ್ಳೇನ ಆಕರ್ಷಣೆಗಳು ಭಾಳ ಆಗ್ತವೆ ಹುಳುಗಳಿಗೆ. ಆವಾಗ ನಮ್ಮ ಗೊತ್ತಿರ್ತಕ್ಕಂಥ ತೋಟದವರು ಇಂಥದ್ದು ತಂದು ಡಬ್ಬಿ ಹಾಕ್ರಿ ಅಂತ ಹೇಳ್ತಾರೆ. ಆ ಡಬ್ಬಿ ತಂದು ಹಾಕಿದಾಗ ಈ ಹುಳುಗಳು ಎಲ್ಲ ಅದರಲ್ಲಿ ಬಿದ್ದ ಮೇಲೆ ಹಣ್ಣುಗಳು ಎಲ್ಲ ಚೆನ್ನಾಗಿ ಬರ್ತಾವಲ್ಲ, ಬಂದಾಗ ಅವರೆಲ್ಲ ಹೇಳ್ತಾರೆ ನಿಮ್ಮ ಹಣ್ಣು ಭಾಳ ಚೆನ್ನಾಗಿದ್ದಾವೆ, ನಿಮ್ಮ ಹಣ್ಣು ಆಪೋಸ ಕೊಡ್ರಿ, ನಮಗೆ ಕೇಸರ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಭಾಳ ಜನ ಕೇಳ್ತಾರೆ. ನಾನು ಮೊನ್ನೆ ದಾವಣಗೆರೆಗೆ ಹೋಗಿ ಕೊಟ್ಟು ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಸರ ತಳಿ ಅನ್ನೋದು ಕೊಟ್ಟು ಬಂದಿದ್ದೀವಿ. ಹೊಸದು ಯಾವ ತಳಿ ತಂದಿರಿ ಈಗ ಇದ್ರ ಜೊತೆಗೆ? ಇದ್ರ ಜೊತೆಗೆ ಹೊಸ ತಳಿದ ಹಿಮಾಯತ್ ಅಂತೇಳಿ ಒಂದು ಹೊಸದಾಗಿ. ಏನು ವಿಶೇಷತೆ ಅದರದ್ದು? ಅದರಲ್ಲಿ ಯಾವುದೇ ಅದರಲ್ಲಿ ಹುಳಿ ಅಂತಕ್ಕಂಥದ್ದು ಏನಿಲ್ಲ. ಅದ್ರ ಕಾಯಿ ತಿಂದ್ರು ಹುಳಿ ಇರಲ್ಲ, ಕಾಯಿ ತಿಂದ್ರೂ ಹುಳಿ ಇರಲ್ಲ. ಹಣ್ಣು ಭಾಳ ರುಚಿಕಟ್ಟಾಗಿ ಇರ್ತಕ್ಕಂಥ ಹಣ್ಣು. ಅದು ಸೈಜ್ ಹೇಗಿರ್ತೈತೆ? ಸೈಜು ಅದು ಒಂದು ಕಾಯಿ ಬಂದು 800 ಗ್ರಾಮಿಂದ ಹಿಡಿದು 1 kg ವರೆಗೆ ಇರುತ್ತೆ. ಅದು ಒಂದೊಂದು ಕಾಯಿ 1 kg ವರೆಗೆ ಇರುತ್ತೆ. ಅದು ಎಷ್ಟು ಗಿಡ ಇದೆ? ಅದು ಒಂದು ಗಿಡ ಇದೆ. ನಾನು ಇನ್ಮೇಲೆ ಪ್ಲಾಂಟೇಶನ್ ಮಾಡೋಕೆ ನಾನು ಇದ್ರ ಬಗ್ಗೆ ಭಾಳ ಕಲ್ತಿದ್ದೀನಿ. ನಾನು ಡ್ರಾಫ್ಟಿಂಗ್ ಮಾಡ್ತೀನಿ. ಮಾವು ಗೊಟ್ಟ ತಂದು ಅವನು ಸಸಿ ಬೆಳೆಸಿ ಈ ನಮ್ಗೆ ಯಾವ ತಳಿ ಬೇಕು ಆ ತಳಿ ಕ್ರಾಸಿಂಗ್ ಮಾಡೋಂಥ ಸ್ವಲ್ಪ ಕಸಿ ಮಾಡಿದ್ರೆ ಜಾಸ್ತಿ ಇರೋದು. ಹೌದು. ನಾನು ಆ ಕಡೆ 1.5 ಎಕರೆ ನಾನು ಕಸಿ ಮಾಡಿದ್ದು ಗಿಡಗಳವು. ನೀವು ನಾವು ಸ್ವಂತ ಮಾಡಿದ್ದು ಕಸಿಗಳವು. ಲಾಯರಿಗಿಂತನೂ ಕೃಷಿಯಲ್ಲಿ ಭಾಳಷ್ಟು ಭಾಳ ಆಸಕ್ತಿ ಇದೆ. ಒಟ್ಟಾರೆಯಾಗಿ ನಮ್ಮ ಕೊಂಬಳಿ ಗ್ರಾಮದ ಪ್ರಗತಿಪರ ರೈತರಿರುವಂಥ ಸೊಪ್ಪಿನ ಬಾಳಪ್ಪ ಅವರಿಗೆ ನೀವು ಮೂವರು ಕೂಡ ಒಂದು ಪಿಲ್ಲರ್ ಇದ್ದ ಹಾಗೆ ಉಳಿಸ್ಕೊಂಡು ಹೋಗ್ತದಲ್ಲ, ನಿಜವಾಗ್ಲೂ ಕೂಡ ಸಂತೋಷ ಆಗ್ತಾಯಿದೆ. ನಮ್ಮ ರೈತರಿಗೆ, ಯುವ ಜನತೆ, ಈ ಏನು ನಮ್ಮ ವಿದ್ಯಾರ್ಥಿಗಳು PUC ಓದಿದರೆ, ITI ಮಾಡಿದರೆ, ಇಂಜಿನಿಯರಿಂಗ್ ಮಾಡಿದರೆ, IT BT ಕಂಪ್ನಿ ಅಂತೇಳಿ ಬೆಂಗಳೂರಿಗೆ ಹೋಗ್ತಾರೆ. ಅವರಿಗೆ, ಈ ಯುವ ಜನತೆಗೆ ಈ ಭೂಮಿಯ ಮಹತ್ವ ಅಥವಾ ವ್ಯವಸಾಯದಿಂದ ಯಾವ ರೀತಿ ಬದುಕಬಹುದು ಅನ್ನೋದನ್ನು ಯುವ ಜನತೆಗೆ ಹೇಳ್ತೀರಾ? ಈಗಿನ ಯುವ ಜನತೆ ಮೊಬೈಲು ಮತ್ತು ಈ TVಗಳು ಭಾಳ ಆಗಿದೆ. ಭೂಮಿ ಮೇಲೆ ಇಂಟ್ರೆಸ್ಟ್ ಸರ್ಕಾರಗಳನ್ನೇ ಇವನ್ನ ಬಂದ್ ಮಾಡ್ತಾ ಇದೆ, ಸರ್ಕಾರದ ಮಟ್ಟಿಗೆ. ಯಾಕಂದರೆ ಸರ್ಕಾರಗಳೆಲ್ಲ ಉದ್ಯೋಗ ಕೊಡ್ತಾ ಇಲ್ಲ ಭೂಮಿ ಮೇಲೆ. ಬೇರೆ ಬೇರೆ ಇದರಿಂದ ಆಕರ್ಷಿತರಾಗಿ ಭೂಮಿ ಗೀಳು ಭಾಳ ಕಡಿಮೆ ಇದೆ ನಮ್ಮ ಯುವಕರಲ್ಲಿ. ಆಮೇಲೆ ಇದರಲ್ಲಿ ಬರ್ತಕ್ಕಂಥ ಬೆಲೆನೂ ಸಿಗ್ತಾ ಇಲ್ಲ ಅಂತೇಳಿ ಯುವಕರು ಇದನ್ನ ಬಿಟ್ಟು ಬೇರೆ ಬೇರೆ ಉದ್ಯೋಗ ಮಾಡ್ತಾ ಹೋಗ್ತಾರಂತೆ. ಅವರು ನಮ್ಮ ದೇಶಕ್ಕೆ ರೈತನೇ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬಿಗೆ ಕೆಲವೊಂದು ಸರ್ಕಾರಗಳು ಸಹಕಾರ ಕೊಡ್ತಾ ಇಲ್ಲ. ಜೊತೆಗೆ ಯುವಕರು ಕೂಡ ಮನಸ್ಸು ಮಾಡಬೇಕಾಗಿ ಮರಳಿ ಮಣ್ಣಿಗೆ ಮರಳಿ ಗೂಡಿಗೆ ಅನ್ನುವಂಥ ರೀತಿಯಲ್ಲಿ ತಾವು ನೋಡಿ LLB ಮಾಡಿದ್ರಿ, ಕೋಟ್ ಹಾಕ್ಕೊಂಡು ಹೋದ್ರಿ, ಆದರೆ ಇಲ್ಲಿ ಭೂಮಿಯಲ್ಲಿ ಎಷ್ಟು ಪ್ರತಿಫಲ ಇದೆ ಅಂತ ಹೇಳ್ತಿದ್ರಿ. ನಿಜವಾಗ್ಲೂ ಕೂಡ ಕೃಷಿ ಮನಸ್ಸಿನಿಗೆ ಖುಷಿ ಕೊಡ್ತದೆ ಅಂತ ನಾನು ಧನ್ಯವಾದಗಳು ಸರ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರೇ, ನಮ್ಮ ಕೊಂಬಳಿ ಗ್ರಾಮದ ಪ್ರಗತಿಪರ ರೈತ ಪ್ರಭು ಸೊಪ್ಪಿನವರ ಮಾವಿನ ತೋಟದ ಪಕ್ಕದ ರಸ್ತೆಯಲ್ಲಿದ್ದೀವಿ. ಅಂದರೆ ಇಲ್ಲೇ ಬೆಳೆದ ಮಾವನ್ನು ಭಾಳಷ್ಟು ಜನ ಗಿರಾಕಿಗಳು ಅನ್ನೋದಕ್ಕಿಂತಲೂ ಭಾಳಷ್ಟು ಪ್ರೀತಿಯಿಂದ ಆ ಹಣ್ಣನ್ನು ತಿನ್ನಬೇಕು, ಇಲ್ಲಿಯೇ ಹಣ್ಣು ಬೇಕು ಅನ್ನುವಂಥ ಭಾಳ ಜನ ಬಂದು ತೆಗೆದುಕೊಂಡು ಹೋಗೋದ್ರಿಂದ ಈ ಹಣ್ಣನ್ನು ಗುತ್ತಿಗೆ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವಂಥ ತಮ್ಮ ಹೆಸರು? ಬಸವರಾಜ್ ಸರ್. ತಮ್ಮದು ಯಾವ ಊರು? ಸಿನ್ನೂರು ಸರ್. ಎಷ್ಟು ವರ್ಷದಿಂದ ಹಣ್ಣಿನ ವ್ಯಾಪಾರ ಮಾಡ್ತಾಯಿದ್ರೆ? 30 ವರ್ಷ ಆಯ್ತು ಸರ್. ಎಲ್ಲಿಂದ ತರ್ತಿದ್ರಿ ಹಣ್ಣು ನೀವು? ಎಲ್ಲ ಇದೇ ತೋಟದ ಸರ್. 30 ವರ್ಷಗಳಿಂದ ತೋಟದ ಹಣ್ಣು ಮಾರ್ತಾ ಇದ್ದೀವಿ ಸರ್. ಯಾವ್ಯಾವ ತಳಿ ಹಣ್ಣು ಅದೇ ನಿಮ್ಮಲ್ಲಿ ಸರ್? ಇದು ಮಲ್ಲಿಕ ಸರ್. ಇದು ಮಲ್ಲಿಕ ಸರ್. ಮಲ್ಲಿಕ, ಹ್ಞೂ ಸರ್. ಇದು ಮಲಗೋಬ ಸರ್. ಮಲಗೋಬ ಏನು ವಿಶೇಷತೆ ಇದ್ರದ್ದು? ಒಳ್ಳೆ ಚಲೋ ಕ್ವಾಲಿಟಿ ಚಲೋ ಇರ್ತೈತೆ ರೀ. ಒಟ್ಟು ಹುಳಿ ಮಾಲ್ ಯಾವುದಿಲ್ಲ ಸರ್ ಇಲ್ಲಿ. ಹುಳಿ ಇರೋದಿಲ್ಲ. ಹುಳಿ ಇರಲ್ಲ ಸರ್. ಮತ್ತೆ ಯಾವ ತಳಿ ಇದೆ ಇಲ್ಲಿ? ಇಲ್ಲಿ ಆಪೂಸ್ ಐತ್ರಿ ಸರ್. ಯಾವ್ದು ಆಪೂಸು? ಇದು ಸರ್ ಬಾದಾಮ್ ಅಂತಾರೆ ರೀ, ಆಪೂಸ್ ಬಾದಾಮ್, 2 ಹೆಸರು ಇದಾವೆ ಅದಕ್ಕೆ. ಆಮೇಲೆ ಸರ್ ಇದು ರಸ್ಪುರಿ ಸರ್. ರಸ್ಪುರಿ? ಹ್ಞೂ ರೀ. ಕಲಿಮೆ ಅಂತಾರೆ ಆ ಕಡೆ ಗದಗ ಸೈಡ್ ಎಲ್ಲ ಕಲಿಮಿ.
ಕಲ್ಮಿ. ಈ ಕಡೆ ಎಲ್ಲ ರಸಪುರಿ ಅಂತಂದ್ರೆ ಸರ್. ಹ್ಞೂ ಇದು ಸರ್ ಕೇಸರ್ ಸರ್ ಇದು. ಕೇಸರ್. ಸರ್. ಹ್ಞೂ ಸರ್ ಎರಡು ಹೋಗ್ಬೇಕಾದ್ರೆ ಮುಂದೆ ದೂರ ಹೋಗ್ಬೇಕಂದ್ರೆ ಬಾಂಬೆ ಎಲ್ಲ ಹೊರಗಡೆ ದೇಶಕ್ಕೆ ಹೋಗೋದು ಎರಡು ಕ್ವಾಲಿಟಿ ಸರ್. ಈ ವರ್ಷ ಕಳಿಸಿರಿ ತಾವು? ಕಳಿಸಿವಿ ಸರ್. ಎಷ್ಟು ಕಳಿಸಿದ್ರಿ? ಈಗ 4 ಗಾಡಿ ಹೋಗ್ಯಾವ ಸರ್. ಒಂದು ಗಾಡಿ ಎಷ್ಟು ಇರ್ತೈತಿ? 2 ಟನ್ ಇರ್ತದೆ ಸರ್. 2 ಟನ್ ಅಂದರೆ 8 ಟನ್ ಕಳಿಸಿರಿ. 8 ಟನ್. ಎಲ್ಲಿ ಕಳಿಸಿದ್ರಿ? ಮಹಾರಾಷ್ಟ್ರ ಇದು ಬಾಂಬೆ ದುಬೈಗೆಲ್ಲ ಹೋಗಿದೆ ಸರ್. ನೀವು ಕಳೆದ 30 ವರ್ಷಗಳಿಂದ ಮಾವಿನ ಹಣ್ಣನ್ನು ವ್ಯಾಪಾರ ಮಾಡ್ತಾ ಇದ್ರಿ. ಹ್ಞೂ ಸರ್. ಏನು ಅನಿಸ್ತಾ ಇದೆ ಈ ಸಾವಯವ ಕೃಷಿಯಿಂದ ಬಂದಂಥ ಹಣ್ಣಿಗೂ ಹ್ಞೂ ಸರ್ ಪೌಡ್ರ್ ಹಾಕಿ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಆ ಬಣ್ಣದ ಬದುಕಿದೆಯಲ್ಲ, ಅದಕ್ಕೆ ಇದಕ್ಕೆ ಏನು ಅನಿಸುತ್ತೆ ನಿಮಗೆ? ಪೌಡ್ರ್ ಹಾಕಿದ್ದು ಸರ್ ಫುಲ್ ಕಲರ್ ಬರ್ತದೆ ಸರ್. ಓಕೆ. ಅದು ಹುಳಿ ಬರ್ತದೆ ಸರ್. ಇದಂದ್ರೆ ಕಾಯಿ ರೆಡಿ ಆದಮೇಲೆ ನಾವೇ ಇಳಿಸೋದು ಸರ್. ಇದೇ ಕಾಯಿ ಬಂದೈತೆ ಅಂತ ನೆಲಕ್ಕೆ ಬೀಳಂಗಿಲ್ಲ. ನೆಲಕ್ಕೆ ಬೀಳಂಗಿಲ್ಲ ರೀ. ಹುಲ್ಲಿಗೆ ನಾವೇ ಹಾಕ್ತೀವಿ ಸರ್. ಒತ್ತಿ ಹಿಡಿತೀವಿ ಸರ್. ಹುಲ್ಲಿಗೆ ಹಾಕಿದ್ರಿಂದ ಸ್ವೀಟ್ ಜಾಸ್ತಿ ಆಗುತ್ತೆ. ಎಷ್ಟು ದಿನ ಇರ್ತೈತಿ ಒತ್ತೆ? ಇದು ಈಗ ಹಣ್ಣು ಆಗೈತಲ್ರಿ ಸರ್, ಇನ್ನು 8 ದಿನವರೆಗೆ ನೀವು ತಿನ್ಬೋದು ಸರ್ ಅದನ್ನ. ಒತ್ತೆ ಎಷ್ಟು ದಿನ ಇಟ್ಟಿರ್ತೀರಿ? ಇದು 8 ದಿನ ಬೇಕು ಸರ್ ಹಣ್ಣಾಗಕ್ಕೆ. ಹಣ್ಣಾಗ್ಲಿಕ್ಕೆ 8 ದಿನ. ಹಣ್ಣು ಆದಮೇಲೆ 8 ದಿನ ಏನಾಗಲ್ಲ ಸರ್. ಆ ಪೌಡ್ರ್ ಹಾಕಿದ್ದಾದ್ರೆ ಬೇಗ ಕೆಡುತ್ತೆ. ಬೇಗ ಕೆಟ್ಟೇ ಬಿಡ್ತಾರೆ. ಅದು ನೀರು ಹೊಡೆದ್ಬಿಡ್ತದೆ ಸರ್. 2 ದಿನದಾಗ ಮೆತ್ತಗಾಗಿಬಿಡ್ತು ಸರ್ ಅದು. ನೀವು ಕಳೆದ 30 ವರ್ಷಗಳಿಂದ ಹಣ್ಣಿನ ವ್ಯಾಪಾರ ಮಾಡ್ತೀರಿ. ತೋಟ ಎಲ್ಲಿದ್ದೇನೆ ಹೋಗಿ ಅಲ್ಲೇ ಮಾರ್ಕೆಟಿಂಗ್ ಮಾಡ್ತೀರಿ? ಹ್ಞೂ ಸರ್. ಹೌದಾ? ಅದಕ್ಕೂ ಮೊದಲು ಏನಾದರೂ ಬೇರೆ ವ್ಯಾಪಾರ ಮಾಡ್ತಿದ್ರೆ? ಫಸ್ಟ್ ಎಲ್ಲ ಮಾಡಿವಿ ಸರ್. ತರಕಾರಿ ವ್ಯಾಪಾರ ಅಂಥವೆಲ್ಲ ಮಾಡಿದ್ವಿ ಸರ್. ಹೇಗೆ ಅನಿಸ್ತದೆ ಅದಕ್ಕೆ ಇದು ವ್ಯಾಪಾರದಲ್ಲಿ? ಇದು ಚಲೋ ಸರ್. ಒಂದೊಂದು ಸಲ ಆಗುತ್ತೆ ಸರ್. ಹಸೆ ಮಾಲ ದಾಂಧೆ ಅಂದಮೇಲೆ ಒಂದ್ಸಲ ಲಾಸ್ ಆಗುತ್ತೆ ಸರ್, ಒಂದು ವರ್ಷ ಲಾಭನ ಆಗುತ್ತೆ. ಈ ಮಾವಿನ ಹಣ್ಣಿನ ತೋಟಕ್ಕೆ ಹೋದಾಗ ಮೊದಲು ಏನು ನೋಡ್ತೀರಿ? ಹೇಗೆ ಯಾಕೆಂದರೆ ಒಬ್ಬ ವ್ಯಕ್ತಿ ಬಂದರೆ ಅವ್ನ ಫೇಸ್ ನೋಡ್ಕೊಂಡು ಏನು ಅಂತ ಯೋಚನೆ ಮಾಡ್ತೀವಿ. ಮಾವಿನ ತೋಟಕ್ಕೆ ಬಂದಾಗ ಈ ಮಾವು ಎಷ್ಟು ಬೆಳೆ ಬರಬಲ್ದು ಅನ್ನೋಕ್ಕೆ ಏನು ಹೂ ನೋಡ್ತಿರೋ, ಕಾಯಿ ನೋಡ್ತಿರೋ, ಗಿಡಗಳು ನೋಡ್ತೀರೋ? ಇಲ್ಲ ಸರ್, ನಾವಂತೂ ಹೂವು ಕಾಯಿ ಮೇಲೆ ಮುಗಿಸಿಲ್ಲ ಸರ್. ಯಾವಾಗಲೂ ಗಿಡ ಜಾತಿನೂ ಅಷ್ಟೇ ನೋಡ್ತೀವಿ ಸರ್. ಆ ತಪ್ಪಲ ಮೇಲೆ ನಾವು ಕಂಡಿಡ್ತೀವಿ. ಇದು ಕೇಸರು, ಇದು ಆಪೋಸು, ಇದು ಮಲ್ಲಿಕ, ಇದ್ರಾಗ ಯಾವ ತಳಿ ಹೊರಗಡೆ ಹೋಗೋದು ಜಾಸ್ತಿ ಇದೆ ಅಂತ ಅದ್ರ ನಮಗೆ ಗೊತ್ತಾಗುತ್ತೆ ಸರ್. ಅದ್ರ ಮೇಲೆ ನಾವು ಡಿಫ್ರೆಂಟ್ ಸರ್. ಈಗ 1000-1500 ಗಿಡ ಇರ್ತಾವಲ್ಲ ಸರ್, ಅಂಥದ್ರ ಮೇಲೆ ಅದ್ರ ರೊಕ್ಕದ ಅದು ಟ್ಯಾರೆಟ್ ಹಾಕ್ತೀವಿ ಸರ್. ಇದಕ್ಕೆ 2 ಬಾಕ್ಸ್ ಬರುತ್ತೋ 3 ಬಾಕ್ಸ್ ಬರುತ್ತೋ, 50 kg 30 kg, ಅದ್ರ ಮೇಲೆ ಟಾರ್ಗೆಟ್ ಹಾಕಿ ನಾವು ರೇಟ್ ಕೇಳ್ತಿದ್ದು ಸೌಕಾರ. ಈ ಹಣ್ಣು ಮಾರಾಟ ಮಾಡೋದಂತ ಎಷ್ಟೋ ಜನರ ಪರಿಚಯ ಇದ್ದಾರೆ ನಿಮಗೆ? ಭಾಳ ಹೊರಗಡೆ ಸಿಕ್ಕಾಗ ಯಾವ ಸಿಕ್ತು ಅಂತ ಕೇಳ್ತಾರೆ ಸರ್. ನಾವು ಊರಿಗೆ ಹೋದ್ರೂ ಕೇಳ್ತಾ ಇರ್ತಾರೆ ಸರ್. 6ನೇ ತಿಂಗಳದಾಗ ಹೋಗ್ಬಿಡ್ತೀವಲ್ರಿ ಊರಿಗೆ, ಇನ್ನು ಇದೇವನಪ್ಪ ಅಂತ ಕೇಳ್ತಾರೆ ಸರ್. ಅಷ್ಟು ಬೇಡಿಕೆ ಇದೆ ಸರ್. ಪ್ರತಿಯೊಂದು ಬೆಳೆಗೂ ಇಂಥದ್ದು ಒಂದು ತಿಂಗಳು ಅಂತ ಇರ್ತೈತಿ. ಹ್ಞೂ ಸರ್. ಹಾಗೆ ಈ ಮಾವು ಕಟಾವು ಮಾಡಿದ ಯಾವಾಗ ಕಟಾವು ಮಾಡ್ತೀರಾ? ಎಲ್ಲಿವರೆಗೂ ಇದು ಬೆಳೆ ಇರ್ತೈತಿ? ಬಸವ ಜಯಂತಿ ಸ್ಟಾರ್ಟ್ ಅಂದರೆ ಅದರಲ್ಲಿ 3ನೇ ತಿಂಗಳು ಆಗ್ತಾನೆ ಸರ್. ಏಪ್ರಿಲ್ ತಿಂಗಳಿಂದ ಅಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿಗೆ ಸ್ವಲ್ಪ ಬಂದಿರುತ್ತೆ ಸರ್. ಅಲ್ಲಿದ್ದ ಹಂಗೆ ಸಣ್ಣ ಚಲೋ ಆಗ್ತದೆ ಸರ್. ಒಂದೊಂದು ಸಲ ಗ್ಯಾಪ್ ಆಗಿದ್ರೆ ಅಲ್ಲಿದ್ದ 15-20 ದಿನ ಆದ್ಮೇಲೆ ಫುಲ್ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ದಿನ ಇಳಿಸ್ಲೇಬೇಕು ರೀ. ಬಂದದ್ದು ತೆಗಿಬೇಕು ಕಾಯಿ. ಅಲ್ಲಿಗೆ ಸ್ಟಾರ್ಟ್ ಅಂದ್ರೆ 2-3 ತಿಂಗಳಿಂದ ಇರ್ತದೆ ನಿಮ್ಮ ಮಾಲ್ ಸಿಗುತ್ತೆ ಸರ್. ಅಲ್ಲಿ 3 ತಿಂಗಳ ತನಕ ಸಿಗುತ್ತೆ. 6ನೇ ತಿಂಗಳು ಎಂಡ್ ಆಗುತ್ತೆ ಸರ್. 6ನೇ ತಿಂಗಳು ಜೂನ್ವರೆಗೆ ಇರ್ತೈತಿ. 6ನೇ ತಿಂಗಳು ಮಳೆ ಜಾಸ್ತಿ ಆದ್ರೆ ಹಣ್ಣು ಕೆಟ್ಟೋಗುತ್ತಾ? ಕೆಡುತ್ತೆ ಸರ್. ಮಾಲ್ ರೆಡಿ ಇದ್ದದ್ದು ಅಲ್ಲೇ ಬಿಟ್ರೆ ಕೆಡುತ್ತೆ ಸರ್. ಈಗ ಹಂಗೆ ಹೋಗ್ತಾ ಇರ್ಬೇಕು ಸರ್ ಗಾಡಿಗಳು. ಗಾಡಿ ಹೋದ್ರೆ ಏನಾಗಲ್ಲ ಸರ್. ಎಲ್ಲ ತಳಿಗಳನ್ನ ತಾವು ತೋರಿಸಿದ್ರಿ. ಹ್ಞೂ ಸರ್. ಮಲ್ಗೋಬಾ ಹೇಳಿದ್ರಿ, ಹ್ಞೂ ಸರ್. ಬಾದಾಮ್ ಹೇಳಿದ್ರಿ, ತೋತಾಪುರಿ ಹೇಳಿದ್ರಿ, ಬೇರೆ ಎಲ್ಲ ಜಾತಿ ಹೇಳಿದ್ರಿ. ಇವೆಲ್ಲ ಹಣ್ಣುಗಳ ಅತಿ ಹೆಚ್ಚು ಬೆಲೆ ಬಾಳುವಂಥ ಹಣ್ಣು ಯಾವುದು? ಇದು ಕೇಸರ್ ಸರ್. ಕೇಸರ್ ಹೇಗಿದೆ ಮಾರ್ಕೆಟ್ನಲ್ಲಿ ಹೊರಗಡೆ? ಇದು ಈಗ ಹೊರಗಡೆ ಸರ ನಾವು ಕೊಟ್ಟಿರೋ ಸರ್ 80-85 ರೂಪಾಯಿ ರೇಟ್ ಕೊಟ್ಟಿವಿ. ಅಂದ್ರೆ ಹೋಲ್ಸೇಲ್ ರೇಟ್. ಅವ್ರು ಹೇಗೆ ಮಾರ್ತಾರೆ? ಅವ್ರದ್ದು ಮುಂದೆ ಗೊತ್ತಾಗಲ್ಲ ಸರ್. ಅಲ್ಲಿ ಮಾರೋದು ಗೊತ್ತಾಗಲ್ಲ ಸರ್ ನಮಗೆ. ಅಲ್ಲಿ ನಾವೇ ಹೊರಗಡೆ ಹೋಗಿ ತೆಗೆದುಕೊಳ್ಬೇಕಂದ್ರೆ ಹೆಂಗೆ ಸಿಗುತ್ತೆ ಕೆಜಿದು? ಈಗ ಇಲ್ಲಿ ನಾವು ತಗೋಬೇಕಂದ್ರೆ 150, 130, 120 ತನಕ ಕೊಡ್ತಾರೆ ಸರ್. ನಾನೇ ಮಾರ್ತಾ ಇದ್ದೀನಿ ಸರ್. 120 ರೂಪಾಯಿ ರೇಟ್ ಕೊಡೋಕತ್ತೀನಿ. ನೋಡಿ, ಹಣ್ಣು ಬೆಳೆಯುವಂಥ ಒಬ್ಬ ಮಾಲೀಕ ತಾನಷ್ಟೇ ಮಾಲೀಕ ಆಗೋದಿಲ್ಲ, ಬಂದಂಥ ಅನೇಕ ಗ್ರಾಹಕರ ಅಥವಾ ಇಂಥ ವ್ಯಕ್ತಿಗಳಿಗೆ ಸ್ವತಃ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟು ಅನೇಕ ಜನರಿಗೆ ಅಂದರೆ ಆರ್ಥಿಕವಾಗಿ ದಾರಿ ಮಾಡಿಕೊಟ್ಟಿದ್ದಾರೆ. ಹೇಗಿದ್ದಾರೆ ಹಣ್ಣು? ಸರ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಿಮ್ಮ ಹೆಸರು? ಸರ್ ಶರಣಬಸಪ್ಪ ಅಂತೇಳಿ. ಯಾವ ಊರು ತಮ್ಮದು? ಸರ್ ನಮ್ದು ಇಲ್ಲೇ ಕೊಂಬಳಿ ಸರ್. ಹಣ್ಣಿನ ಬಗ್ಗೆ ಮಾಹಿತಿ ಗೊತ್ತಾ ನಿಮಗೆ? ಎಷ್ಟು ವರ್ಷದಿಂದ ಬರ್ತದ್ರಿ ಈ ಕಡೆಗೆ? ಸರ್ ನಾವು ಸುಮಾರು ಒಂದು 15-16 ವರ್ಷದಿಂದ ಸರ್ ನಾವು ಈ ಕಡೆ ತೊಗೊಂಡು ಹೋಗಿ ಬರೋದು ಅಂತ. ಹಾಂ ಸರ್. ಏನು ಅನಿಸ್ತದೆ ಹಣ್ಣು ಬೇರೆ ಹಣ್ಣಿಗೂ, ಬೇರೆ ಮಾರ್ಕೆಟಿಗೆ ಸಿಗೋ ಹಣ್ಣಿಗೂ, ಇಲ್ಲೇ ತೋಟದಲ್ಲಿ ಸಿಗುವಂಥ ಹಣ್ಣಿಗೂ? ಇಲ್ಲ ಸರ್, ನಾವು ಇದನ್ನು ಕಣ್ಣಾರೆ ನೋಡಿದ್ದೀವಿ ಸರ್. ಈಗ ಇಲ್ಲಿಂದ ಇಳಿಸ್ತಾರೆ, ನೇರವಾಗಿ ಯಾವುದೇ ಕೆಮಿಕಲ್ ಬಳಸಲ್ಲ, ನ್ಯಾಚುರಲ್ ಆಗಿ ಹಣ್ಣು ಮಾಡ್ತಾರೆ. ಸೊ ಹಂಗಾಗಿ
ನಾವು ಸಿಟಿಲಿ ಹೋದಾಗ ಅಲ್ಲಿ 60-70 ರೂಪಾಯಿ ಕೆಜಿ ಹಣ್ಣು ಇದ್ರೂ ಅಥವಾ 30-40 ಇದ್ರೂ ಕೂಡ ನೋಡೋಕೆ ಕಣ್ಣಿಗೆ ಚಂದ ಕಂಡ್ರು ಕೂಡ ಅವ್ನು ತಗೋಬೇಕು ಅನ್ಸಲ್ಲ. ಯಾಕಂದರೆ ನಮಗೆ ಇಲ್ಲಿ ಈ ಹಣ್ಣನ್ನು ನಾವು ನ್ಯಾಚುರಲಾಗಿ ಹಣ್ಣಾಗಿರೋದು ನೋಡಿದ್ದೀವಲ್ಲ ಸರ್, ಹಾಗಾಗಿ ಅದ್ರ ಮೇಲೆ ನಮ್ಗೆ ಇಂಟ್ರೆಸ್ಟೇ ಬರೋಲ್ಲ. ಅದಕ್ಕೆ ಎಷ್ಟೇ ಆಗಲಿ ಇಲ್ಲಿ ಬಂದು ಟೇಸ್ಟ್ ಮಾಡಿ ಚೆನ್ನಾಗಿ ಇರ್ತೇವೆ ನಾವು ತೊಗೊಂಡು. ಮತ್ತು ನಮ್ಮ ರಿಲೇಟಿವ್ಸ್ಗೆಲ್ಲ ಹೆಂಗಂದರೆ ಇದು ಒಂದು ಅಳತಿ ನಮ್ಮ ಕಡೆ ಹಬ್ಬ ಆದಂಗೆ ಆಗ್ಬಿಟ್ಟದೆ ಸರ್. ಇದು ಯಾವಾಗೋ ಒಂದು ಸರಿ ಚೆನ್ನಾಗಿರ್ತಾವೆ ಅಂತಂದೇಳಿ ನಾವು ಕಳಿಸಿರ್ತೀವಿ, ಅವರು ಮುಂದಿನ ವರ್ಷಕ್ಕೆ ಫೋನ್ ಮಾಡ್ತಾರೆ, ಈ ಸರಿ ಯಾಕೆ ಹಣ್ಣೆ ಕಳಿಸಿಲ್ಲಲ್ಲಪ್ಪ ನೀನು, ಬೆಳೆದವ ಇಲ್ಲ ಅಂತೇಳಿ. ಅಷ್ಟರ ಮಟ್ಟಿಗೆ ಅವರು ನೆನಪಿಟ್ಕೊಂಡು ಕೇಳೋಂಥ ರುಚಿ ಮತ್ತು ಕ್ವಾಲಿಟಿ ಕೂಡ ಇದಾವೆ ಸರ್. ಹಾಗಾಗಿ ತೋಟಕ್ಕೆ ಬಂದು ಹಣ್ಣು ತಿನ್ನೋ ಜೊತೆಗೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೆ ಈ ಹಣ್ಣೆ ಕಳಿಸ್ತೀರಿ, ಅವ್ರು ಭಾಳಷ್ಟು ಖುಷಿ ಪಡ್ತಾರೆ. ಹ್ಞೂ ಸರ್, ಭಾಳ ಜನರಿಗೆ ಸಜೆಷನ್ ಮಾಡ್ತೀವಿ ನಾವು. ಅಲ್ಲೆಲ್ಲೋ ನೋಡಿದಾಗ ಕೇಳಿದಾಗ ಯಾರೋ ತಗೋಣ ಅಂತಂದು ಮಾರ್ಕೆಟ್ನಾಗ ಅಂದಾಗ ನಮ್ಮೂರಿಗೆ ಬಂದಿದ್ದೇವೆ, ಒಂದು ಸರಿ ನೋಡಿರಿ ಸರ್ ಹಣ್ಣು ಹೆಂಗಿದಾವು, ಆಮೇಲೆ ನೀವು ಅವ್ನು ತಿಂದು ತಗೊಂಡು ಮನೆಗೆ ತಗೊಂಡೋಗಿ ನೋಡಿರಿ, ಆಮೇಲೆ ಈ ಹಣ್ಣಿಗೂ ಆ ಹಣ್ಣಿಗೂ ಕಂಪೇರ್ ಮಾಡಿರಿ ಅಂತೇಳಿ ಕರ್ಕೊಂಡು ಬಂದು ಇಲ್ಲಿ ತೋಟ ಎಲ್ಲ ಅಡ್ಡಾಡಿಸಿ ನಾವು ಹೆಂಗೆ ಹಣ್ಣು ಮಾಡ್ತಾರೆ ಅಂತೇಳಿ. ಎಲ್ಲಿ ಕೆಮಿಕಲ್ ಬಳಸಲ್ಲ ಸರ್, ನ್ಯಾಚುರಲಾಗಿ ಹಣ್ಣು ಮಾಡ್ತಾರಲ್ಲ, ಅವ್ರಿಗೂ ಒಂದು ಸ್ವಲ್ಪ ಖುಷಿ ಆಗ್ತೈತಿ. ಈಗಿನ ಕೆಮಿಕಲ್ ಯುಗದಾಗ ಈ ಥರ ಎಲ್ಲ ನೋಡ್ತಾರಲ್ಪ, ಅದಕ್ಕೆ 10 ರೂಪಾಯಿ ಹೆಚ್ಚಿಗೆ ಆದರೂ ಚಿಂತೆ ಇಲ್ಲ, ಸ್ವಲ್ಪ ಕಸ ತಿನ್ನೋದಕ್ಕಿಂತ ತುಸ ತಿನ್ನೋಣ ಅನ್ನೋ ಇದರಿಂದ ಕ್ವಾಲಿಟಿ ಇರೋ ಹಣ್ಣಿಗೆ ಬಂದು ತೊಗೊಂಡು ಹೋಗ್ತಾರೆ ಸರ್. ಭಾಳ ಜನಕ್ಕೆ ಸಜೆಷನ್ ಮಾಡಿದ್ದೀವಿ ನಾವು ಕೂಡ. ತೋಟದ ಹಣ್ಣನ್ನೇ ತಿನ್ನೋದು ಭಾಳ ರುಚಿ. ಹಾಂ ಸರ್. ನೀವು ಹಣ್ಣು ತಿಂತೀರಲ್ಲ, ಹೀಗೆ ಹಣ್ಣು ತಿಂತಿರೋ ಮನೆಗೆ ತಗೊಂಡೋಗಿ ಮತ್ತೆ ಶೇಖರಣೆ ಕೂಡ ಮಾಡ್ಕೊಳ್ತೀರ? ಇಲ್ಲ ಸರ್, ಶೇಖರಣೆನೂ ಮಾಡ್ಕೊಂತೀವಿ ಸರ್. ಈಗ ನಾವು ಹಿಂಗೆ ತಿಂದರೆ ಇಲ್ಲಿ ಮನೆಯವರೆಲ್ಲ ಅದು ಒಂದು ವಾಡಿಕೆ ಸರ್, ಶೇಖರಣೆ ಮಾಡ್ಕೊಂಡು ತಿಂದರೆ ಅದು ಒಂದು ಸ್ವಲ್ಪ ಚೆನ್ನಾಗಿರ್ತೈತಿ. ಹಂಚಿ ತಿಂದಾಗ ಹಣ್ಣನ್ನು ಹಂಚಿ ತಿನ್ನೋ ಅಂತ ಹೇಳ್ತಾರಲ್ಲ, ಹಾಗೆ ಹೇಳ್ತೀನಿ. ಹಾಗೆ ಸರ್, ಅದಕ್ಕೋಸ್ಕರ ಶೇಖರಣೆ ಮಾಡೋ ಹಣ್ಣು ಬೇರೆ ಇರ್ತಾವೆ ಸರ್, ಇಲ್ಲಿ ತಿನ್ನೋ ಹಣ್ಣೇ ಬೇರೆ ಇರ್ತಾವೆ. ಸೊ ಆ ಥರ ತಿನ್ನೋ ಹಣ್ಣು ಎಷ್ಟು ಬೇಕು, ಶೇಖರಣೆಗೆ ಎಷ್ಟು ಬೇಕು ಅವನ್ನೆಲ್ಲ ಡಿವೈಡ್ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ ಸರ್ ಮನೆಗೆ. ಹೇಗಿದೆ ರೀ ಹಣ್ಣು? ತುಂಬ ಚೆನ್ನಾಗಿದೆ ಹಣ್ಣು. ನಿಮ್ಮ ಹೆಸರು? ನಮ್ಮ ಹೆಸರು ನೀಲ್ಕಂಠ ಅಂತ. ಎಲ್ಲಿಂದ ಬಂದ್ರಿ? ನಮ್ದು ಇಲ್ಲೇ ಪಶ್ಚಿಮ ಕಾಲುವೆ. ಪಶ್ಚಿಮ ಕಾವಲಿ. ಬರ್ತಾ ಇರ್ತೀರಿ ಹಾಗಾಗಿ ಹಣ್ಣು ತಿನ್ಲಿಕ್ಕೆ? ನಾವು ಡೈಲಿ ಇದೇ ರೂಟಲ್ಲೇ ಓಡಾಡ್ತಿರ್ತೀವಿ. ನಮ್ಮ ಕಣ್ಣು ಮುಂದೆ ತೋಟದಲ್ಲಿ ಇಳಿಸ್ಕೊಂಡು ಇಲ್ಲೆಲ್ಲ ಹಣ್ಣು ಇಲ್ಲೇ ಈಟಿಗೆ ಹಾಕ್ಬಿಟ್ಟು ಎಲ್ಲನೂ ಕಣ್ಣು ಮುಂದೆ ಇಳಿಸೋದು ನೋಡ್ತಿರ್ತೀವಲ್ಲ, ಇಲ್ಲಿ ಒಂದು ಹಣ್ಣು ತಿಂದಾಗೆ ಈ ಟೇಸ್ಟ್ ನೋಡಿಬಿಟ್ಟು ಈಕೆ ಯಾವುದೇ ಕೆಮಿಕಲ್ ಇರೋಲ್ಲ ಅನ್ನೋದು ಗೊತ್ತಿತ್ತು. ನಾವು ಬೇರೆ ಕಡೆಗೆಲ್ಲ ಅಡ್ಡಾಡ್ಕೊಂಡು ಎಲ್ಲ ನೋಡಿದ್ದೀವಿ, ಕೆಮಿಕಲ್ ಹಾಕಿದ್ರು ನೋಡಿದ್ದೀವಿ, ಇದಕ್ಕೆ ಆ ಹಣ್ಣು ತಿಂದಿದ್ದೀವಿ, ಈ ಹಣ್ಣು ತಿಂದಿದ್ವಿ. ನಮ್ಮ ಕಣ್ಣು ಮುಂದೆನೇ ಇಲ್ಲೇ ತೊಗೊಂಬಂದು ಮಾರೋದ್ರಿಂದ ನಾವು ಇಲ್ಲಿ ತಿನ್ನೋದಲ್ದೇ ನಾವು ಮನೆಗೆ ಸತಿಗೆ ಒಯ್ದುಬಿಟ್ಟು ಶೇಖರಣೆ ಮಾಡಿಕೊಂಡು ನಮ್ಮ ಮನೆಯವರೆಲ್ಲರೂ ತಿಂದಾಗ ಸಿಹಿ ನೋಡಿಬಿಟ್ಟು ಅಟ್ಲೀಸ್ಟು ನಾವು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ವರ್ಷಕ್ಕೆ ಒಂದು 5-6 ಸತಿ ಬಂದುಬಿಟ್ಟು ಇಲ್ಲಿಂದ ನಾವು ತೊಗೊಂಡೋಗ್ಬೋದು, ಮತ್ತು ತೊಗೊಂಡೋಗೋದು ಮನೆಗೆ. ಮತ್ತು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನಾವು ಜಾಸ್ತಿ ಹೋಗೋದಿಲ್ಲ. ನಮ್ಗೆ ಜಾಸ್ತಿ ಇಲ್ಲಿ ಈ ರೂಟಲ್ಲಿ ಇದು ಹತ್ರ ಇರೋದ್ರಿಂದ ಈ ಹಣ್ಣು ತುಂಬ ನಮ್ಮ ಮನೇಲಿ ಇಷ್ಟ ಆಗಿರೋದಕ್ಕಿಂತ ಹಂಗೆ ನಾವು ಇಲ್ಲೇ ಜಾಸ್ತಿ ಹೋಯ್ತು. ಒಂದು ಮಾತು ಹೇಳ್ತಾರೆ, ಮನೆ ಮಲ್ತಾಯಿ ಅಡವಿ ಅಡುತ್ತಾಯಿ ಅಂತೇಳಿ. ಹೌದು. ಈ ತೋಟಕ್ಕೆ ಬಂದು ಹಣ್ಣು ತಿನ್ನೋದ್ರಿಂದ ಭಾಳ ರುಚಿನೇ ಆಗುತ್ತೆ, ಪ್ರಕೃತಿಯಲ್ಲಿ ಹಣ್ಣು ಸವಿತಾರಲ್ಲ ಭಾಳ ಸಂತೋಷ ಆಗ್ತದೆ. ಏನು ಹೇಳಕ್ಕೆ ಬಯಸ್ತೀರಿ? ಇಷ್ಟು ಒಳ್ಳೆಯ ಹಣ್ಣನ್ನು ನಮಗೆಲ್ಲ ಕೊಡ್ತಾ ಇದ್ದಾರೆ. ಒಳ್ಳೆ ಹಣ್ಣನ್ನು ನಾವು ತಿನ್ನೋದಲ್ದೇ ಬೇರೆಯವರು ಇಂಥ ಒಳ್ಳೆ ಹಣ್ಣು ತಿಂದು ಅವ್ರು ಹೆಲ್ದಿ ಕಾಪಾಡ್ಕೊಳ್ಳಿ ಅಂತಂದೇಳಿ ಇಷ್ಟಪಡ್ತೀವಿ. ಹಾಗಾಗಿ ನಾವು ಈ ಹಣ್ಣಿಂದ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೊಳ್ಳೆ ಹಣ್ಣು ತಿಂದ್ಕೊಂಡು ಅವ್ರವ್ರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತಂದೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ರಸ್ತುತ ದಿನಗಳಲ್ಲಿ ಆರೋಗ್ಯವೇ ಮಹಾಭಾಗ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ರಸಭರಿತ ಹಣ್ಣನ್ನು ಕಸ ಇಲ್ಲದಂತೆ ತಿನ್ನಬೇಕಂದ್ರೆ ತೋಟಕ್ಕೆ ಹೋಗಿ ತಿನ್ನಬೇಕು, ಮತ್ತು ಸಾವಯವ ಕೃಷಿಯಿಂದ ಮಾಡೋಂಥ ಹಣ್ಣು ಹಂಪಲನ್ನು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.